ಈ ವಿಡಿಯೋ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇವ್ನ್ ಯಾರತ್ತು ಗೊತ್ತಾಯ್ತಾ? ಇವನೇ ಈಗ ಎಲ್ಲರ ಪಾಲಿನ ವಿಲನ್ ಅಂತ ಕನ್ಸಿಡರ್ ಮಾಡ್ತಿರುವ ಕಂಜನ್. ಹೌದು, ಈ ಕಂಜನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ನೋಡುವಾಗ ನಗ್ಬೇಕಾ ಅಳ್ಬೇಕಾ ಅನ್ಸಲ್ಲ. ಈ ದಸರಾ ಪ್ರೋಗ್ರಾಮ್ಗೆ ಕಂಜನ್ ಈ ವರ್ಷ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದಾರೆ, ಓಕೆ. ಆದ್ರೆ ಜನ ಅದನ್ನ ಕಂಜನ್ಗೆ ಹಾಗೆ ಆಗ್ಬೇಕು ಆ ರೀತಿಯ ಶಿಕ್ಷೆ ಕೊಟ್ಟಿದ್ದು ಒಳ್ಳೇದಾಯ್ತು. ಈಗ ನೀವು ದಸರಾ ಪ್ರೋಗ್ರಾಮ್ಗೆ ಕಂಜನ್ನ ಕರ್ಕೊಂಡು ಹೋಗ್ತೀರಾ ಬಿಡ್ತೀರಾ, ಅದು ಕಂಜನಿಗೆ ಎಷ್ಟು ಬಾಧಿಸುತ್ತೆ, ಅವನಿಗೆ ಏನ್ ತಾನೇ ಗೊತ್ತಾಗತ್ತೆ. ಏನು ಆಗ್ತಾರಪ್ಪ, ಅಷ್ಟು ಮಾತ್ರ ಅಲ್ಲ, ಅಷ್ಟು ರೋಷ ಇರುವ ಆನೆನ ಯಾಕೆ ಬಿಡ್ಬೇಕಾಗಿತ್ತು, ಹಾಗೆ 108 ಕ್ವಶನ್ಗಳು. ಕೆಲವರಂತೂ ತಾವೇ ಆನೆ ಎಕ್ಸ್ಪರ್ಟ್ ಗಳ ತರ ಹಲವಾರು ಹೇಳಿಕೆಗಳನ್ನೆಲ್ಲ ಕೊಡ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಈ ವಿಡಿಯೋಗಳನ್ನ ನೋಡಿ, ಇದ್ರಲ್ಲಿರೋದೆಲ್ಲ ಕಂಜನ್. ಅವನ್ ಎಷ್ಟು ಕ್ಯೂಟ್, ಜನರ ಜೊತೆ ಹೇಗೆ ಬೆರೀತಿದ್ದ, ಎಲ್ಲ ಅವನಷ್ಟು ಒಂದು ಜನರನ್ನ ಮಿಂಗಲ್ ಹಾಕೋ ರೀತಿ ಆಗ್ಲಿ ಎಲ್ಲವೂ ಅಷ್ಟೊಂದು ಮುಗ್ಧಾಗಿದ್ದು. ದುಬಾರಿಯಾಗೆ ಬರೋರಿಗೆ ಅವನು ಮುಟ್ಟಿದ್ರು ಏನ್ ಮಾಡ್ತಿರ್ಲಿಲ್ಲ, ಆ ನೀರ್ನಲ್ಲಿ ಆಡ್ತಿದ್ದ ರೀತಿ ಅದೆಲ್ಲವೂ ಅಷ್ಟು ಅದ್ಭುತ. ಅಲ್ಲಿಂದ ಬಂದು ಹೋಗೋರಿಗೆ ಆನೆ ಮೆಮೊರಿಯಲ್ಲಿ ಕಂಜನ್ ಕೂಡ ಉಳ್ಕೊಳ್ತಾ ಇದ್ದ. ಆದ್ರೆ ಸಮಯ ಯಾವತ್ತು ಎಲ್ಲರಿಗೂ ಒಂದೇ ರೀತಿ ಇರಲ್ಲ. ಈ ಪ್ರಾಣಿಗಳಲ್ಲಿ ಆಗ್ಲಿ ಮನುಷ್ಯರಿಗೆ ನಮ್ ನಡುವೆನೆ ನಮಗೆ ದ್ವೇಷ ಬರುತ್ತೆ. ಅಂತದ್ರಲ್ಲಿ ಪ್ರಾಣಿಗಳಿಗೆ, ಅದು ಕಾಡು ಪ್ರಾಣಿಗಳನ್ನ ತಂದು ಪಳಗಿಸಿರೋದು, ಅವಕ್ಕೆ ಏನಾಗಿತ್ತೋ ಗೊತ್ತಿಲ್ಲ, ಮಾರ್ತಂಡನ ಇದಕ್ಕಿದ್ದಂಗೆ ಗೊತ್ತು ಬಿಡ್ತು. ಇವತ್ತು ಮಾರ್ತಂಡ ಕೂಡ ಇಲ್ಲ. ಆದ್ರೆ ಆ ಒಂದು ಕಾರಣಕ್ಕೆ ಕಂಜನ ಎಂಬ ಒಂದು ಆನೆಯನ್ನು ಈಗ ಎಲ್ಲರೂ ಒಂಥರ ವಿಲನ್ ರೀತಿ ನೋಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ. ಅದು ಒಂದು ಪ್ರಾಣಿ, ಅದು ಮನುಷ್ಯ ಅಲ್ಲ, ಅದಕ್ಕೆ ಏನ್ ತಪ್ಪು ಸೇರಿದ್ದು ಗೊತ್ತಿಲ್ಲ. ಆದ್ರೆ ಅದರಿಂದ ಇನ್ನು ಮುಂದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು, ಅದಂತೂ ನಿಜ. ಜನರನ್ನ ಬಿಡೋದಕ್ಕಾಗ್ಲಿ ಅಥವಾ ಬೇರೆ ಆನೆಗಳನ್ನ ಅದರ ಸಮೀಪ ತರೋದಾಗ್ಲಿ, ಅದರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಇಲಾಖೆ ಶ್ರಮಿಸ್ತಾ ಇದೆ. ಹಾಗಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಂಜನಿಗೆ ಆ ಶಿಕ್ಷೆ ಆಗ್ಬೇಕು, ಕಂಜನಿಗೆ ದಸರಾಗೆ ಕರ್ಕೊಂಡು ಹೋಗದೇ ಇರೋದು ಒಳ್ಳೇದಾಯ್ತು. ನೀವು ದಸರಾ ಬಗ್ಗೆ ಕಂಜನಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಕಂಜನ್ ಅಳ್ತಾನ? ಇಲ್ಲಲ್ಲ. ಏನಪ್ಪ ಏನ್ ಮಾತಾಡ್ತೀವಿ ನಮ್ಗೇನು ಗೊತ್ತಿರಲ್ಲ. ಒಟ್ಟಾರೆ ಕಮೆಂಟ್ ಹಾಕ್ಬೇಕು ಅಂತೇಳಿ ಹಾಕೋದು, ಏನೋ ಹೇಳ್ಬೇಕು ಅಂತೇಳಿ ಹೇಳೋದು. ಈ ಮನುಷ್ಯರು ಆದ್ರೆ ಅಷ್ಟೇ, ನಾವ್ ಒಂದು ಸಣ್ಣ ತಪ್ಪು ಮಾಡಿದಾಗ ನಾವು ಹಿಂದೆ ಮಾಡಿದ ಒಳ್ಳೆ ಕೆಲಸಗಳೆಲ್ಲ ಎಲ್ಲರಿಗೂ ಮರ್ತು ಹೋಗುತ್ತೆ. ನಮ್ಮನ್ನ ಮತ್ತೆ ಯಾವೆಲ್ಲ ಆಂಗಲ್ ಇಂದ ಅಟ್ಯಾಕ್ ಮಾಡಕ್ಕಾಗತ್ತೋ ಅಷ್ಟು ಮಾಡ್ತಾರೆ. ಅಂತದ್ರಲ್ಲಿ ಈ ಮೂಕ ಪ್ರಾಣಿಗಳನ್ನ ಮನುಷ್ಯರು ಬಿಡ್ತಾರಾ? ಅಲ್ವಾ?